ನಿನಗೆ ಹವಾ ನಿಯಂತ್ರಿತ ಕೊಠಡಿ. ನಾನೆಲ್ಲ ಮಲಗಿದ್ರೆ ನೀವೆಲ್ಲ ಮಲಗ್ತೀವಿ? ಅಲ್ಲೇ ಪಕ್ಕದಲ್ಲಿ ನನ್ನ ಕೋಣೆ ಉಂಟು. ಹೊರಗೆ? ಹೊರಗೆ ಅಲ್ಲ, ಪಕ್ಕದಲ್ಲಿ. ಎದ್ದಾಯ್ತಾ? ಅವಳುದು ಯಾಕ ನೀನು? ನನ್ನ ಹಣೆ ಬರುವೆ ಸರಿ ಇಲ್ಲ ಮರ. ಹಾ ನನ್ ತಪ್ಪೇನು ಇಲ್ಲ. ಅವಳು ಮಾತು ಕೇಳ್ಕೊಂಡು ನಾನು ಸಿಕ್ಕಿ ಬಿದ್ದಲ್ಲ ಮರ. ನನಗೆ ಬೇಕಿತ್ತೆ ಇದು. ನೀನು ಒಳಗಾಗ್ತೇನೆ ಅಂತ ನಾ ಹೇಳಿದ್ನ. ಅವ್ರು ಹೇಳಿ ಹೋದ್ರಲ್ಲ ಒಳಗೆ ಹಾಕು ಅಂತ ಹೇಳಿ. ಅವ್ರು ಹೇಳಿದ್ರು, ನಾ ಹೇಳಿದ್ನ. ನೀವಂದ್ರೆ ನಿನಗೆ ವಿಷಯ ಗೊತ್ತಿಲ್ಲ. ನೀವು ಹೇಳಲೇ ಇಲ್ಲ. ಈ ನನ್ನ ಭಾವ ಇದ್ದಾರಲ್ಲ, ಹೌದು ಮುಳ್ಳು ಭಾವ. ಸರಿ ಉಂಟು. ಯಾಕೆ? ನಿಮ್ ಭಾವ ಅಲ್ಲ ಅಂದ್ರೆ ನಾನು ಮಳ್ಳ? ನೀವು ಶತಬುದ್ಧಿವಂತರು. ಮುಂಕಿನ ಮಾತಾಡಿದ್ರೆ ಮಗನೇ. ಅದಲ್ಲ, ಹೋಗುವಾಗ ಹೇಳಿದ್ದೇನು, ಏನು? ಇವರೆಲ್ಲ ಪ್ರತ್ಯೇಕ ಕೋಣೆಗೆ ಹಾಕು. ಹೌದು. ಎಲ್ಲುಂಟು ನಮ್ಮಲ್ಲಿ ಪ್ರತ್ಯೇಕ ಕೋಣೆ? ಅಂದ್ರ ಇರುವುದು ಒಂದೇ ಕೋಣೆ. ಹೌದಪ್ಪ. ಮೊದ್ಲೇ ಪ್ರಾಯಕ್ಕೆ ಬಂದಂತ ಹುಡುಗರು ಹುಡುಗಿಯರು ಎಷ್ಟೋ ಜನ ತಪ್ಪು ಮಾಡಿದ್ದುಂಟು. ಇದೇ ನನ್ನ ಭಾವ ಹೇಳಿದ್ದು, ಏನಂತ? ಹಾಕೋ ಕೋಣೆಗೆ ಅಂತ. ಆಮೇಲೆ ಒಂದೇ ಕೋಣೆ ಆಗಿತ್ತಲ್ಲ, ಎಲ್ಲರನ್ನ ಹಾಕಿಬಿಟ್ಟೆ. ಏನಾಯ್ತು? 1 ವರ್ಷ ಬಿಟ್ಟು ನೋಡ್ತೇನೆ, 8 ಜನ ಮಕ್ಕಳು ಉಟ್ಕೊಂಡ್ರು. ಮೆಚ್ಚುದೆ ಮರ. 1 ವರ್ಷದಲ್ಲಿ ನಿಮ್ಮ ಸಾಧನೆ. ನನ್ನ ನೋಡಿದ್ದೇನೆ, ನನ್ನ ಸಾಧನೆ. ಒಳಗೆ ಹಾಕಿದ್ದೀವಿ. ಒಳಗೆ ಹಾಕಿದ್ದ ನಾನು. ಅದಕ್ಕೆ ಹೇಳಿದ್ದು ಮುಳುಭಾವ ಅಂತ. ನನ್ನನ್ನ ಕೋಣೆ ಒಳಗೆ ಹಾಕುವುದೇ ಇಲ್ಲ, ಪ್ರಶ್ನೆ ಇಲ್ಲ. ಹೌದಾ? ನೀವ್ಯಾರು? ನಾನು ವೈಕುಂಠ. ನನಗೆ ಗೊತ್ತಾಯ್ತಾ? ವಾಸುಕಿ ಅಂತ ನನ್ನ ಹೆಸರು. ನಿಮ್ಮ ಹೆಸರು? ವೈಕುಂಠ. ಯಾವಾಗ ನಿಮ್ಮ ವೈಕುಂಠ ಅಂದ್ರ? ಕೊಲ್ತೇನೆ ಮಗ, ನನ್ನ ವೈಕುಂಠ ಅಲ್ಲ, ನನ್ನ ಹೆಸರು ವೈಕುಂಠ. ಹೆಸರು ವೈಕುಂಠ? ಹೌದು. ಅವ್ರು ನಿಮ್ಮ ಭಾವ? ಭಾವ. ಅವ್ರಲ್ಲಿ ಮಂತ್ರಿಗಳು? ಹೌದು. ಮುಗಿರಿ ಮುಖಕ್ಕೆ ಅದಲ್ಲ, ಅವ್ರ ಮುಖಕ್ಕೆ ಅಂತ ಹೇಳಿದ್ದು. ಯಾಕೆ? ಏನು ಅಂತ ಏನು ಚಂದ ವೈಕುಂಠ, ಏನು ಅಂತ ಏನು ಚಂದ, ಏನು ಅಂತ ಏನು ಚಂದ ವೈಕುಂಠ, ನಿನ್ನ ವೈಕುಂಠ ಸಮರಾಧೆ. ಮಾಡುವ ಜಾಸ್ತಿ ಬೇಡ, ಇನ್ನೊಂದು 4-4 ದಿನ ಬಿಟ್ಟ ನಿಂದ ತಿಲ ಹೋಮ, ಪಿಂಡ ಪ್ರದಾನ, ಅಸ್ಥಿ ವಿಸರ್ಜನೆ, ಶ್ರವಣಾರಾಧನೆ ಎಲ್ಲ ಪೂರ ನಿನ್ನ ಬೊಜ್ಜೆ ಪೂರ ಮಾಡುವ. ಕಾಗೆ ಕೋಳಂದ್ರೆ ನಿನಗೆ ಹುಟ್ಟಿದವ್ರು ಯಾರಾದ್ರೂ ಇದ್ರೆ ಮಾಡ್ಬೇಕು. ಇನ್ನೊಂದು 4-5 ದಿನ ಅಷ್ಟೇ ಆಯ್ತು. ಹೆಚ್ಚು ಕಡಿಮೆ ಎಲ್ಲ ಆಯ್ತು, ಸರಿ ಆಯ್ತು. ನಿಮ್ಮ ಕಾಲ್ ಸರಿ ಆಗ್ತದೆ ಅಂತ ಹೇಳಿದ್ರೆ ಅವನು ಹೋಯ್ತಿರೆ ಸರಿ ಆಗದೆ ಅವನಿಗೆ ಶಾಪ ಕೊಟ್ಬಿಡ್ತೆ. ನೀನೇ ರಾಜ ನಾನೇ ಮಂತ್ರಿ ವೈಕುಂಠ, ನೀನೇ ರಾಜ ನಾನೇ ಮಂತ್ರಿ ವೈಕುಂಠ, ಏನು ವೈಕುಂಠ, ನೀನೇ ರಾಜ ನಾನೇ ಮಂತ್ರಿ ವೈಕುಂಠ, ವೈಕುಂಠ. ವೈಕುಂಠ ಅಷ್ಟು ಎಳೆಯುವುದು ಯಾಕೆ ಅದನ್ನು? ವೈಕುಂಠ ಸಾಕು. ಹಾಗೆ ಓ ಕುಂಟಯ್ಯವರೇ. ಕುಂಟು ನಿನ್ನ ಅಪ್ಪ ಮೂಕಾಸ್ನವನ ವೈಕುಂಠ ಕುಂಟು. ವೈಕುಂಠನವರೇ, ಏನು ಇವಾಗ ನಿಮ್ ಬಗ್ಗೆ ಬಹಳ ಸಂತೋಷ ಆಗ್ತಾ ಉಂಟು. ಅವ್ರು ಇಲ್ಲಿ ನಿಮ್ಮ ಭಾವ ಮಂತ್ರಿ ಅಂತ ಹೇಳ್ತಾ ಇದ್ದೀರಿ. ಅವ್ರಿಗೆ ಮಾನವೀಯತೆ ಇಲ್ಲ, ಏನು ವಿಚಾರಣೆ ಮಾಡದೆ ಅವ್ರು ಒಳಗೆ ಹಾಕೇ ಬಿಟ್ರು. ನೀವು ಹಾಗಲ್ಲ, ಕರುಣೆಯಿಂದ ಕರುಕರದಿಂದ ಕೇಳ್ತಾ ಇದ್ದೀರಿ ನೀವು ಯಾರು ಏನು ಅಂತ. ನಿಜವಾಗಿ ಹೇಳಲ್ಲ, ಅವ್ರು ಮಂತ್ರಿ ಆಗುದಲ್ಲ, ಮತ್ತೆ ನಿಜವಾಗ ನೀವು ಮಂತ್ರಿ ಆಗ್ಬೇಕಿತ್ತು. ಮಂತ್ರಿ ಎಷ್ಟು ಚಂದ ನೀವು. ಹೇಳಿ ಎಂತ ವಿಷಯ? ಜೇನು ಕೂಡ ತಲೆ, ಬಾಣ್ ಕೋಡ್ ಮೀಸಿ, ಕುರಿ ಗಟ್ಟ, ಕೊಟ್ಟಂತ ಉಡುಪು, ಏನ್ ಚಂದ. ಒಳಗದ ಜಾತಿ ಸರಿ ಉಂಟು ನೋಡಿ. ಅದೆಲ್ಲ ವಿನ್ಯಾಸಕ್ಕೆ ಸಂಬಂಧಪಟ್ಟದ್ದು. ಹಾಗೆ ನಿಜವಾಗಿ ನೀವು ಮಂತ್ರಿ ಅಲ್ಲ, ನೀವು ರಾಜ. ನಾನು ನಿಮ್ ಮಂತ್ರಿ ಆಗ್ಬೇಕಿತ್ತು. ಹೌದಾ? ಜಾಣರಲ್ಲಿ ಜಾಣ ನೀನು ಕೇಳುವ ಸುಖಿ, ಜಾಣರಲ್ಲಿ ಜಾಣ ನೀನು ಕೇಳುವ ಸುಖಿ, ನೀನು ಜಾಣವ ಸುಖಿ, ಕೇಳು ಜಾಣವ ಸುಖಿ. ನಾನೇ ರಾಜ ನೀನೇ ರಾಜ, ನಾನೇ ಮಂತ್ರಿ, ನಾನೇ ರಾಜ ನೀನೇ ಮಂತ್ರಿ, ಕೇಳುವ ಸುಖಿ. ಜಾಣರಲ್ಲಿ ಜಾಣ ನೀನು ಕೇಳುವ ಸುಖಿ, ನಾನೇ ರಾಜ ನೀನೇ ಮಂತ್ರಿ, ಕೇಳುವ ಸುಖಿ. ಜಾಣ ವಾಸುಕಿ. ವಾಸ್ಕಿ ವಾಸ್ಕಿ ವಾಸ್ ಕೂಡಿಸು ಹೇಳು. ವಾಸ್ಕಿ ಕೂಡಿಸಿ ಹೇಳುದು ನೇರ ಹೇಳಿ. ಸತ್ಯ ಹೇಳ್ಬೇಕಾ? ಹೇಳಿ. ಒಂದು 15 ವರ್ಷ ಮೊದಲೇ ಸಿಗ್ಬೇಕಿತ್ತು. ಸಿಕ್ಕಿದ್ರೆ ಆವಾಗಲೂ ನಿಮ್ಮ ವೈಕುಂಠ ನಿಮ್ಮ ಸ್ಥಾನ. ನಾನು ಮೇಲೆ, ಅಲ್ಲೇ ನಾನು ಕೆಳಗೆ ಕೂತ್ಕೊಂಡು ನಿಮ್ ಭಾವಚಿತ್ರಕ್ಕೆ ಉದ್ಬತ್ತಿ ಹಚ್ಚಿ ನಾನು ದೇವರ ಸ್ಥಾನದಲ್ಲಿ ಕಾಣುವುದು. ಹಾಗೆ ಹಾಗೆ ಭಾರಿ ಸಂತೋಷ ಆಯ್ತು. ಇನ್ನು ಮುಂದೆ ನನ್ನ ಜನ ನೀನು. ಹೌದಾ? ನಾನು ಹೇಳ್ದಾಗ ನೀ ಕೇಳ್ಬೇಕೇನೋ. ನನ್ನ ಒಳ ಹಾಕುದಿಲ್ಲ ಅಂತ ಆದ್ರೆ ನೀವು ಹೇಳಿದ ಕೆಲಸ ಕೊಡಿರ್ತೀರ. ಎಷ್ಟೊತ್ತಿಗೂ ಹೌದಲ್ಲ? ಎಲ್ಲಿ ಬೇಕಾದ್ರೆ ಬರ್ತೇನೆ. ಈಗ ಸದ್ಯಕ್ಕೆ ಏನು ಕೆಲಸ ಒಳಗೋಗಲ್ಲ. ಕೆಲಸ ಸೆರೆ
ಮರೆಯುಳಂಡಲ್ಲ